ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ವ್ಲಾಗ್ಸ್. ಬೆಳಗ್ಗೆನೇ ತಿಂಡಿ ತಿಂದ್ಕೊಂಡು ನಾವು ಹೊರಟಿದ್ದು ಹಾಸನ್ಗೆ. ಯಾಕಂತಂದರೆ ನನ್ನ ತಂಗಿಗೆ ಅದೇ ನಮ್ಮ ಚಿಕ್ಕಮ್ಮನ ಮಗಳು, ಸೊ ಅವಳಿಗೆ ಪಾಪು ಆಗಿತ್ತು ಹಾಸನಲ್ಲಿ. ಆದರೆ ವೆದರ್ ನೋಡಿದ್ರೆ ಮಳೆಗಾಲನ ಇದು ಚಳಿಗಾಲನ ಗೊತ್ತೇ ಆಗಲ್ಲ. ಅದ್ರ ಜೊತೆಗೆ ಎಲ್ಲೋದ್ರು ರೋಡ್ ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಹಂಗೇ ಟ್ರೆಂಡ್ಸ್ಗೆ ಹೋದೆ ಪಾಪುಗೆ ಬಟ್ಟೆ ತೊಗೊಳ್ಳೋಣ ಅಂತ. ಟ್ರೆಂಡ್ಸ್ಗೆ ಬೇರೆಯವ್ರ ಜೊತೆ ಬಟ್ಟೆ ತಗೊಳಕ್ಕೆ ಹೋದಾಗ ಅವ್ರು ತಗೊಳ್ಳುವಾಗ ಅವ್ರಿಗೆ ಬಟ್ಟೆ ಚೆನ್ನಾಗಿ ಸಿಗ್ತದೆ, ನಮಗೆ ಬೇಕಾದಾಗ ತಗೊಳಕ್ಕೆ ಹೋದ್ರೆ ಸಿಗೋಲ್ಲ. ನೋಡಿದೆ ಮಕ್ಕಳಿಗೆ, ಅವಾಗ ತಾನೇ ಹುಟ್ಟಿರೋ ಮಕ್ಕಳಿಗೆ ಜಸ್ಟ್ 4 days ಆಗಿದೆ ಅಷ್ಟೇ ಸಿಕ್ಕಿದ್ದು. ಅದಾದಮೇಲೆ ಹಂಗೆ ಅಲ್ಲಿ ಫ್ರೂಟ್ಸ್ ತೊಗೊಂಡೆ. ಅಲ್ಲೇ ಆಂಟಿ ಚಿಕ್ಕಮ್ಮ ಬನ್ನಿ ಇಲ್ಲೇ ಊಟ ಮಾಡಿಕೊಂಡು ನಾನು ಬರ್ತೀನಿ ಹೋಗೋಣ ಅಂತ ಅಂದರು. ಸೊ ಅವ್ರ ಕಾಲು ಉಳುಕಿದ್ರು ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಮಟನ್ನು ಚಿಕನ್ ಎಲ್ಲ ಮಾಡ್ತಾಯಿದ್ರು. ಆಂಟಿ ಏನು ವೀಡಿಯೋ ಮಾಡ್ಕೊತಿದ್ದಿ, ಇಷ್ಟೊಂದು ಗಲೀಜು ಇಟ್ಕೊಂಡಿದ್ದೀನಿ ಅಂದರು. ಅಡುಗೆ ಮಾಡ್ತಾಯಿದ್ದೀರಲ್ವ ಬಿಡಿ ಪರವಾಗಿಲ್ಲ ಅಂದೆ. ಇಲ್ಲಿ ನನ್ನ ತಮ್ಮ ಬಂದ, ವೀಡಿಯೋ ಮಾಡ್ತಾವಳ ಆಲ್ರೆಡಿ ಅಂದ್ಬಿಟ್ಟು ನಾನು ಮುಖ ತೋರಿಸಲ್ಲ ಅಂದ್ಕೊಂಡು ಹೋದ. ಇದು ಆಂಟಿ ಮಾಡೋ ಮಟನ್ ಸಾರು ಆಲ್ಮೋಸ್ಟ್ ನಮ್ಮ ಮನೆಗಳಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತೀವಿ. ಅದಾದಮೇಲೆ ಆಂಟಿ ತಮ್ಮ ನಾವು ಎಲ್ಲರೂ ಮತ್ತೆ ಹಾಸನ್ಗೆ ಹೋದ್ವಿ ಪಾಪು ನೋಡ್ಕೊಬರೋಣ ಅಂತ. ಸೊ ಏನು ಅಲ್ಲಿ ಫ್ರೂಟ್ಸ್ ತೊಗೊಂಡಿದ್ವಿ. ಸ್ವೀಟ್ ತೊಗೊಳ್ಳೋಣ ಅಂದ್ಬಿಟ್ಟು ಮಹಾಲಕ್ಷ್ಮಿ ಸ್ವೀಟ್ಸ್ ಶಾಪ್ನ ಹುಡುಕೊಂಡು ಹೋದ್ವಿ. ಹಾಸನ್ಗೆ ಹೋದರೆ ಒಂಥರ ವೈಬ್ ಚೆನ್ನಾಗಿರುತ್ತೆ, ಪೀಸ್ಫುಲ್ಲಾಗಿರುತ್ತೆ ಅಲ್ಲಿ. ಸೊ ಇದು ನಿಮಗೆ ತೋರಿಸ್ತಿರೋದ್ರಲ್ಲಿ ನಾನು ಜಿಲ್ಲಾಧಿಕಾರಿಗಳ DC ಆಫೀಸ್, ಇದು ಮೇನ್ ರೋಡಲ್ಲೇ ನಿಮಗೆ ಹಾಸನ ಮತ್ತು ಬೆಂಗಳೂರು ಅವಾಗಿತ್ತು, ಇವಾಗ ಬೈಪಾಸ್ ಆಗಿದೆ ಬೆಂಗಳೂರಿಗೆ. ಸೊ ಆ ಮೇನ್ ರೋಡಲ್ಲೇ ಇದೆ. ಸೊ ಅಲ್ಲೋದ್ವಿ. ಸ್ವೀಟ್ಸು ಯಾವ್ದು ತೊಗೊಳ್ಳೋಣ ಅನ್ನೋದೇ ಕನ್ಫ್ಯೂಷನು. ಕಾಜು ಕಟ್ಲಿ ತೊಗೊಳ್ಳೋಣ ಅಂದರೆ ಅದು ತುಂಬ ಪ್ಲೇನ್ ಆಯಿತು, ಬೇಡ ಅಂತ. ಅವ್ರು ಆ ಕಡೆ ತುಪ್ಪದಲ್ಲಿ ಮಾಡಿರೋ ಸ್ವೀಟ್ಸ್ ಐತೆ ತೊಗೊಳ್ಳಿ ಅಂತ. ಬೇಡ, ಅದು ಇವಾಗ ಚಳಿ ಇರೋದಕ್ಕೂ ಅದಕ್ಕೂ ಕಫ ಥರ ಆಗುತ್ತೆ ಅನ್ನೋ ಥರ ಮೈಂಡು. ನಾನು ಆಲ್ಮೋಸ್ಟ್ ಕಮ್ಮಿ ಸ್ವೀಟ್ಸ್ನ ತಿಂತೀವಿ, ಬಟ್ ಏನು ಅಂತ ಅಂದರೆ ನಮಗೆಲ್ಲ ಖಾರ ಐಟಮ್ ಜಾಸ್ತಿ ಇಷ್ಟಪಡೋರು. ಕೊನೆಗೆ ನಾವು ಅಲ್ಲಿ ಏನು ಕಾಜುವಲ್ಲಿ ಮಾಡಿರೋ ಸ್ವೀಟ್ಸ್ ಈ ಕಡೆ ತೋರಿಸ್ತಿರೋದು, ಅದರಲ್ಲೊಂದು 1/2 kg ತೊಗೊಂಡು ಹೋದ್ವಿ. ಅಲ್ಲಿ ನಮ್ಮ ಅಂಕಲ್ಲು ಸ್ವಲ್ಪ ಹೊತ್ತು ಡೋರ್ ತೆಗೆದೇ ಆಟ ಆಡಿಸಿದ್ರು, ಕೊನೆಗೆ ತೆಗೆದ್ರು. ಪಾಪು ಯಾರು ಅವ್ರಿಗೆ ಕ್ಯೂರಿಯಾಸಿಟಿ ಹೆಚ್ಚಿಸೋಣ ಅನ್ನೋ ಥರ ಅವರು ಏಕೋ ತೆಗಿತಿಲ್ಲ ಅನ್ನೋ ಥರ, ಅಥವಾ ಮಿಸ್ಸಾಗಿ ಬಂದವರೇನೋ ಅಂದ್ಕೊಳ್ಳಿ ಅನ್ನೋ ಥರ ಅವರು ಹೋಗೋಷ್ಟೊತ್ತಿಗೆ ನಮ್ಮಮ್ಮ ಅಪ್ಪ ನಮ್ಮ ಅಂಕಲ್ ಅವ್ರ ತಮ್ಮ ಇಲ್ಲ ನಮ್ಮ ಆಂಟಿ ಎಲ್ಲರೂ ಬಂದು ಕೂತಿದ್ರು ಆಲ್ರೆಡಿ. ಸೊ ಅಲ್ಲಿ ನೋಡಿದ್ರೆ ಪಾಪುಗೆ ನಾಳೆ ಡಿಸ್ಚಾರ್ಜ್ ಐತೆ ಅಂತ ಈ ಥರ ಒಂದು ಇದರಲ್ಲಿ ಮಲಗಿಸಿದ್ರು. ಆಮೇಲೆ ಪಾಪು ನೋಡಿಕೊಂಡು ಸ್ವಲ್ಪ ಹೊತ್ತಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಎಲ್ಲರೂ ರಿಟರ್ನ್ ಬಂದ್ವಿ. ಸಂಡೇ ಆಗಿದ್ದರಿಂದ ಬೆಂಗಳೂರು ಕಡೆ ಬರ್ತಿದ್ದ ವೆಹಿಕಲ್ಗಳು ತುಂಬಾ ರಶ್ ಇತ್ತು. ಕುಣಿಗಲ್ ಹತ್ರ ಏನೋ ಫಂಕ್ಷನ್ ಇದರಿಂದ ರಶ್ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.